ತುಂಬ ಪೆಟ್ಟಾಯ್ತಾ ಪುಟ್ಟ? ಪರವಾಗಿಲ್ಲ ಅಪ್ಪ, ನೀನ್ ತಾನೇ ಹೊಡೆದಿದ್ದು. ನನ್ನ ಮೇಲೆ ಕೈ ಮಾಡೋ ಹಕ್ಕು ನಿನಗಿದೆ. ಸಾರಿ ಕಡೆ, ತುಂಬ ಜೋರ ಕೊಡದ್ಬಿಟ್ಟೆ. ನನ್ನ ಹತ್ರ ಸಾರಿ ಕೇಳಬೇಡಪ್ಪ. ತಗೋ, ಊಟ ಮಾಡು. ನಿಮ್ಮ ದೃಷ್ಟಿಲಿ ನಾನು ಮಾಡಿರೋದು ತಪ್ಪು, ಆದರೆ ನನ್ನ ದೃಷ್ಟಿ ನಾನು ಮಾಡಿರೋದು ಸರಿಯಾಗೇ ಇದೆ. ನಾನು ಮಾಡಿರೋದು ಸರಿ ಅನ್ಸಿದ್ರೆ ಆ ದೇವರು ನನ್ನ ಆಸೆನ ನೆರವೇರಿಸ್ತಾನೆ. ಇಲ್ಲಾನು ನೆರವೇರಿಸಲ್ಲಪ್ಪ. ನಾನು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ತಗೋ, ಮೊದಲು ಊಟ ಮಾಡು. ನೀನು ಊಟ ಮಾಡಿದ್ರೆ ನಿಮ್ಮ ಮಕ್ಕಳು ಹೊಟ್ಟೆ ತುಂಬುತ್ತಪ್ಪ. ಇಷ್ಟು ದಿನ ನೀನು ಮಾಡಿಸಿದ್ಯಾ, ಕಷ್ಟಪಟ್ಟಿದ್ಯಾ. ಇನ್ನು ಮುಂದೆ ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನಿರೋವರೆಗೂ ನಿನ್ನ ಎರಡನೇ ಮಗಳ ಬಗ್ಗೆ ಚಿಂತೆ ಮಾಡಬೇಡ. ಕೊನೆಯೊಳಗೆ ಹುಟ್ಟಿದ್ದೀನಿ ಮನೆಯಲ್ಲಿ. ಬರೀ ಮಗಳು ಮಾತ್ರ ಅಲ್ಲಪ್ಪ, ಮಗ ಕೂಡ ನಾನೇ. ನನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ಅಕ್ಕನ ಮದುವೆ ಮಾಡಿಸ್ತೀನಿ. ನಿನ್ನ ಕೂಡ ನಾನೇ ಸಾಕ್ತೀನಪ್ಪ. ತಿನ್ನು. ನಾಗಲಕ್ಷ್ಮಿ ಗುರುಜಿಗೆ ಫೋನ್ ಮಾಡಿ ಮನೆಗೆ ಕರೆಸ್ತಿದ್ದಾಳೆ. ಏನು? ಗುರೂಜಿ ಮನೆಗೆ ಬರ್ತಿದ್ದಾರಾ? ಯಾಕೆ ಜಯ? ವಿಕ್ರಮ್ಗೂ ಹಂಸನಿಗೂ ಮದುವೆ ಡೇಟ್ ಫಿಕ್ಸ್ ಮಾಡೋಕ್ಕೆ. ನನಗೆ ಕೇಳ್ದೇನೆ ಗುರೂಜಿನ ಮನೆ ಕರೆಸ್ತಿದ್ದಾಳ? ಜಯ, ಯಾಕೋ ಇದು ಅತಿ ಆಯಿತು. ಗುರೂಜಿ ಮನೆಗೆ ಬರೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾದರೆ ಅವ್ರೇನು ಅನ್ಕೋತಾರೆ? ಮನೇಲಿ ನಮ್ಮಲ್ಲೇ ಇಷ್ಟೊಂದು ಭಿನ್ನಾಭಿಪ್ರಾಯ ಇದೆ ಅಂತ ಅವ್ರಿಗೆ ಗೊತ್ತಾದರೆ ತಪ್ಪು ತಿಳ್ಕೊತಾರೆ. ಬೇಡ ಅಂತ ವಿರೋಧ ಮಾಡಿದರೆ ರಂಪ ಮಾಡ್ತಾಳೆ. ನಾವು ಸುಮ್ಮನೆ ಇದ್ದರೆ ತಲೆ ಮೇಲೆ ಹತ್ತು ಕೂತ್ಕೊಂಡು ಇಂಥ ಕೆಲಸಗಳು ಮಾಡ್ತಾಳೆ. ಗುರೂಜಿ ಬಂದು ಜಾತಕ ಸರಿ ಇದೆ ಅಂತ ಹೇಳಿದರೆ ಅವ್ರ ಮಾತನ್ನು ನಾವು ವಿರೋಧ ಮಾಡೋಕ್ಕಾಗತ್ತಾ ಹೇಳಿ? ಎಲ್ಲಾದರೂ ಉಂಟಾ ಜಯ? ಅವ್ರ ಮಾತು ಅಂದರೆ ವೇದವಾಕ್ಯ. ಅವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ. ನನ್ನ ವಿಕ್ರಮ್ ಜೀವನದಲ್ಲಿ, ರಾಜಕೀಯ ರಂಗದಲ್ಲಿ ಎಂತೆಂಥ ಸಲಹೆ ಕೊಟ್ಟಿದ್ದಾರೆ, ಅದೆಲ್ಲ ಸತ್ಯ ಆಗಿದೆ. ಅವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ ಅಂತ ಹಂಸನಿನ ನನ್ನ ಮನೆ ಸೊಸೆ ಮಾಡ್ಕೊಳಕ್ಕಾಗಲ್ಲ. ಏನು ಮಾಡೋದು ಮತ್ತೀಗ? ನಾವು ಧರ್ಮ ಸಂಕಟದಲ್ಲಿ ಸಿಗಾಕೊಂಡ್ವಿ ಅನ್ನಿಸ್ತದೆ. ವಿಕ್ರಮ್ ಆದರೂ ಈ ವಿಷಯದಲ್ಲಿ ವಿರೋಧ ಮಾಡ್ತಾನೆ ಅಂದರೆ ಅವನು ಹೆದರ್ತಾನೆ. ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದನ್ನು ನಾನು ವಿಚಾರಿಸ್ತೀನಿ. ಆದರೆ ಗುರೂಜಿ ಬಂದಾಗ ಈ ಮನೇಲಿ ಯಾವುದೇ ರೀತಿ ಗಲಾಟೆ ಆಗದಿದ್ದಾಗೆ ನೀವು ನೋಡ್ಕೋಬೇಕು. ನಾಗಲಕ್ಷ್ಮಿ ಹತ್ರ ನಾನು ಮಾತಾಡ್ತೀನಿ. ಜಗಳ ಮಾಡಬೇಡ ಅಂತ ಕೇಳ್ಕೊಳಕ್ ಹೋದ್ರೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಇನ್ನೂ ಹೆಚ್ಕೋತಾಳ ಅವಳು. ಕಾರ್ಯವಾಸಿ ಕಥೆ ಕಾಲು ಅಷ್ಟೇ. ದೇವ್ರು ಎಲ್ಲಿವರೆಗೂ ನಮ್ಗೆ ತಗ್ಗಿ ಬಗ್ಗಿ ನಡೆಯೋ ಹಾಗೆ ಮಾಡ್ತಾನೋ ಅಲ್ಲಿವರೆಗೂ ನಾವು ಹಾಗೇ ನಡ್ಕೋಬೇಕು. ಆದರೆ ಒಂದು ವಿಷಯ, ಗುರುಗಳು ಮನೆಗೆ ಬಂದಾಗ ಯಾವುದೇ ರೀತಿ ಗಲಾಟೆ ಆಗಬಾರ್ದು. ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಸರ್ ಹೊಡಿ ಸರ್ 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 ನೋಡ್ತಾ ಸರ್ ಸರ್ ಅಯ್ಯೋ ಅಯ್ಯೋ ಅಯ್ಯಮ್ಮ ಸರ್ ಹೊಡಿಬೇಡಿ ಸರ್ ಸರ್ ಹೊಡಿಬೇಡಿ ಸರ್ ಸರ್ ಅಯ್ಯೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಸರ್ 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 ಹೊಡಿಬೇಡಿ
ಸರ್ 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 ನೋಡ್ತಾ ಇದೆ ಸರ್ ಸರ್ ಅಯ್ಯೋ ಅಯ್ಯೋ ಅಯ್ಯಮ್ಮ ಅಮ್ಮ ಸರ್ ಹೊಡಿಬೇಡಿ ಸರ್ ಸರ್ ಹೊಡಿಬೇಡಿ ಸರ್ ಸರ್ ಹೊಡಿಬೇಡಿ ಸರ್ 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 ಬೇಡ ಸರ್ 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 ರೇ ಇವ್ರಿಗೆ ಅನ್ನ ನೀರೇನು ಕೊಡಬೇಡ್ರಿ, ಹಂಗೆ ಬಿದ್ದು ಸಾಯ್ಲಿ. ಏನಮ್ಮ ಆಗ್ಬೇಕಾಗಿತ್ತು? ಸರ್, ನಾವು ನಾರಾಯಣಪಟ್ಟಣದಿಂದ ಬಂದಿದ್ದೀವಿ. MLA ವಿಕ್ರಮ್ ಸಿಂಹ ಸಾಹೇಬ್ರು ಕಳಿಸಿದ್ರು. ನಿಮಗೆ ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಹೇಬ್ರ ಬಗ್ಗೆ ಕೇಳಿದ್ದೀನಿ, ಹೇಳಿ ಏನು ವಿಷಯ? ಸರ್, ಅದು ಸರ್ ನಿಮಿಷ. ಹಲೋ, ನಾನು ಪ್ರಮೋದಿನಿ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಿ ನೀವು? ನಾನು ನಂದಿಬೆಟ್ಟ ಪೊಲೀಸ್ ಸ್ಟೇಷನಲ್ಲೇ ಇದ್ದೀನಿ. ಸರಿ, ಇನ್ಸ್ಪೆಕ್ಟ್ರಿಗೆ ಫೋನ್ ಕೊಡಿ. ಸರಿ ಮೇಡಮ್. ಸರ್, ನಿಮ್ಮ ಹತ್ರ ಮಾತಾಡಬೇಕಂತೆ. ಹಲೋ, ನಮಸ್ತೆ ಸರ್, ನಾನು MLA ವಿಕ್ರಮ್ ಸಿಂಹ ಅವರ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಹೇಳಿ. ಸಾಹೇಬ್ರೆ ನಿಮ್ಮ ಹತ್ರ ಮಾತಾಡಬೇಕಂತೆ. ಹಲೋ, ನಾನು ವಿಕ್ರಮ್ ಸಿಂಹ. ನಮಸ್ತೆ ಸರ್. ಬಂದಿರೋ ಇಬ್ರು ಹುಡುಗಿರು ನಮ್ಮ ಕ್ಷೇತ್ರದವರು. ಹೇಳಿ ಸರ್. ಪಾಪ ಅವ್ರ ಅಕ್ಕನಿಗೆ ಅನ್ಯಾಯ ಇದೆ, ಅದರಿಂದ ಅವ್ರು ಸಾವಾಗಿದೆ. ಅವಾಗ ಯಾರು ಸಪೋರ್ಟ್ ಮಾಡಿಲ್ಲಂಗೆ ಕೇಸ್ ಬಿದ್ದೋಗಿದೆ. ನೀವು ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ರೆ ಆರೋಪಿ ಹಿಡಿಬೋದು. ಅವನೆಂತವನೇ ಆಗಿದ್ರು ಪರವಾಗಿಲ್ಲ, ಅವನು ಶಿಕ್ಷೆ ಆಗಲೇಬೇಕು. ನಿಮ್ಮ ಸಪೋರ್ಟ್ಗೆ ನಾನಿದ್ದೀನಿ. ಥ್ಯಾಂಕ್ ಯು ಸರ್. ಕೇಸ್ ಏನು ಅಂತ ವಿಚಾರಿಸಿ ತಪ್ಪು ಕಂಡು ಬಂದಲ್ಲಿ ಆರೋಪಿಗೆ ಖಂಡಿತ ಶಿಕ್ಷೆ ಆಗುವಾಗ ಮಾಡ್ತೀನಿ ಸರ್. ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ, ನೀವು ತುಂಬ ಸ್ಟ್ರಿಕ್ಟ್ ಆಫೀಸರ್ ಅಂತ. ಈ ಕೇಸ್ ನಿಮ್ಮ ಕೈಗೆ ಬಂದಿರೋದು ನಂಗೊಂಥರ ಧೈರ್ಯ. ಥ್ಯಾಂಕ್ ಯು ಸರ್. ಬೇಗ ಆ್ಯಕ್ಷನ್ ತಗೊಳ್ಳಿ ಆರೋಪಿ ಮೇಲೆ. ಹೇಳಿ, ಏನು ಕೇಸು? ಸರ್, ನಮ್ಮ ಅಕ್ಕ ಮಧುವಂತಿ ಅಂತ ತುಂಬ ಒಳ್ಳೆಯವಳು. ನಮ್ಮ ಕುಟುಂಬಕ್ಕೆ ಅವಳೇ ಆಧಾರ ಆಗಿದ್ಲು. ನಮ್ಮಮ್ಮ ಸತ್ತಾಗಿಂದ ನಮ್ಮನ್ನ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ಲು. ಜೀವನದಲ್ಲಿ ತುಂಬ ಕನಸುಗಳನ್ನ ಕಟ್ಕೊಂಡಿದ್ಲು. ತುಂಬ ಆಶಾವಾದಿ. 10 ವರ್ಷಗಳ ಹಿಂದೆ ಇದ್ದಕ್ಕಿದ್ದಾಗೆ ಸಾವಾಯಿತು. ಕೊಲೆ ಆಯಿತು. ಆಗ ನಮ್ಮ ಸಹಾಯಕ್ಕೆ ಯಾರೂ ಬಂದಿಲ್ಲ. ಮೋಸ ಮಾಡಿದ್ದ ಪಾಪಿಗೆ ಶಿಕ್ಷೆ ಕೊಡಿಸ್ಬೇಕು. ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ವಿಕ್ರಮ್ ಸಿಂಹನ ಜಾತಕ. ರಾಹು, ಶನಿ, ಕುಜ 3 ವಕ್ರ ದೃಷ್ಟಿಗಳು ಬಿದ್ದಿವೆ. ವಿಕ್ರಮ್ ಸಿಂಹನ ಜಾತಕದಲ್ಲಿ ಕಂಟಕಗಳು ಬಹಳ ಇವೆ.